ಡಿಸಿ ಡಿಎಫ್ಒ ಸೇರಿ ಒಟ್ಟು 5 ಜನ ಸಸ್ಪೆಂಡ್ ಆಗಿದೆ. ಈ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರನ ಹೆಸರು ಕೂಡ ಕೇಳೋದು ಇಲ್ಲ. ನಾನು ಇವತ್ತು ಪ್ರಿಂಟ್ ಮೀಡಿಯಲ್ಲಿ ಪೇಪರ್ಗಳಲ್ಲಿ ನೋಡಿದೆ, ಡಿಎಫ್ಒ ಕೂಡ ಸಸ್ಪೆಂಡ್ ಮಾಡಿರೋಂಥದ್ದು ಗಮನಿಸಿದ್ದೀವಿ. ಯಾರೇ ಅರಣ್ಯ ವಿಚಾರದಲ್ಲಾಗ್ಬೋದು, ಕಾನೂನನ್ನು ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅದರಲ್ಲಿ ಯಾವುದೇ ಮುಲಾಜ್ ನೋಡಬಾರ್ದು. ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ನಾವು ಕೂಡ ಒತ್ತಾಯ ಮಾಡ್ತೀವಿ. ಅಧಿಕಾರಿಗಳ ಮೇಲೆ ಕ್ರಮ ಆಯಿತು ಆದರೆ ಎಲ್ಲೊಂದು ಕಡೆ ರಾಜಕಾರಣಿಗಳನ್ನ ಅವರು ಬೆಂಬಲಕ್ಕೆ ನಿಂತಿರೋ ಕಾರಣಕ್ಕಾಗಿ ಆಕ್ಷನ್ ಆಗಿದೆ ಅನ್ನೋದು ಚರ್ಚೆ ಆಗ್ತದೆ. ನೋಡಿ, ತಹಶೀಲ್ದಾರು ನಾನು ಮಾಧ್ಯಮದಲ್ಲಿ ಓದಿ ತಿಳ್ಕೊಂಡಿರೋ ಪ್ರಕಾರ ತಹಶೀಲ್ದಾರು ಅದನ್ನು ಗಮನಿಸಿ ಎಫ್ಐಆರ್ ಮಾಡಿದ್ದಾರೆ. ತಹಶೀಲ್ದಾರ್ ಎಫ್ಐಆರ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ಮೇಲೆ ರಾಜಕಾರಣಿಗಳು ಇಂಟರ್ಫಿಯರೆನ್ಸ್ ಬರೋದಿಲ್ಲ. ಅವ್ರು ಮಾಡಿರೋಂಥ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಆಗಿದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಒತ್ತಾಯ. ಡಿಎಫ್ಒ ಸೇರಿ ಒಟ್ಟು 5 ಜನ ಸಸ್ಪೆಂಡ್ ಆಗಿದೆ. ಈ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರನ ಹೆಸರು ಕೂಡ ಕೇಳೋದು ಇಲ್ಲ. ನಾನು ಇವತ್ತು ಪ್ರಿಂಟ್ ಮೀಡಿಯಲ್ಲಿ ಪೇಪರ್ಗಳಲ್ಲಿ ನೋಡಿದೆ, ಡಿಎಫ್ಒ ಕೂಡ ಸಸ್ಪೆಂಡ್ ಮಾಡಿರೋಂಥದ್ದು ಗಮನಿಸಿದ್ದೀವಿ. ಯಾರೇ ಅರಣ್ಯ ವಿಚಾರದಲ್ಲಾಗ್ಬೋದು, ಕಾನೂನನ್ನು ಕೈಗೆತ್ತಿಕೊಂಡಂಥ ಸಂದರ್ಭದಲ್ಲಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಅದರಲ್ಲಿ ಯಾವುದೇ ಮುಲಾಜ್ ನೋಡಬಾರ್ದು. ಕಾನೂನು ರೀತಿ ಕ್ರಮ ಕೈಗೊಳ್ಳೋದಕ್ಕೆ ನಾವು ಕೂಡ ಒತ್ತಾಯ ಮಾಡ್ತೀವಿ. ಅಧಿಕಾರಿಗಳ ಮೇಲೆ ಕ್ರಮ ಆಯಿತು ಆದರೆ ಎಲ್ಲೊಂದು ಕಡೆ ರಾಜಕಾರಣಿಗಳನ್ನ ಅವರು ಬೆಂಬಲಕ್ಕೆ ನಿಂತಿರೋ ಕಾರಣಕ್ಕಾಗಿ ಆಕ್ಷನ್ ಆಗಿದೆ ಅನ್ನೋದು ಚರ್ಚೆ ಆಗ್ತದೆ. ನೋಡಿ, ತಹಶೀಲ್ದಾರು ನಾನು ಮಾಧ್ಯಮದಲ್ಲಿ ಓದಿ ತಿಳ್ಕೊಂಡಿರೋ ಪ್ರಕಾರ ತಹಶೀಲ್ದಾರು ಅದನ್ನು ಗಮನಿಸಿ ಎಫ್ಐಆರ್ ಮಾಡಿದ್ದಾರೆ. ತಹಶೀಲ್ದಾರ್ ಎಫ್ಐಆರ್ ಮಾಡಿದ್ದಾರೆ ಅಂತೇಳಿ ಹೇಳಿದ್ಮೇಲೆ ರಾಜಕಾರಣಿಗಳು ಇಂಟರ್ಫಿಯರೆನ್ಸ್ ಬರೋದಿಲ್ಲ. ಅವ್ರು ಮಾಡಿರೋಂಥ ಸಂದರ್ಭದಲ್ಲಿ ನೆಗ್ಲಿಜೆನ್ಸ್ ಆಗಿದೆ ಅನ್ನೋಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ತಪ್ಪಿತಸ್ಥರು ಯಾರೇ ಇದ್ರೂ ಕೂಡ ಅವ್ರ ಮೇಲೆ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಒತ್ತಾಯ. ಸರ್